ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ನಾನಿವತ್ತು ಈ ಥರ ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ ಮತ್ತು ಆರ್ಗೆಂಜಾ ಕ್ಲಾತನ್ನು ತೊಗೊಂಡಿದ್ದೀನಿ. ಇದು ಎರಡರಿಂದನೂ ಹೂ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಗುಲಾಬಿ ಹೂವು ಹೆಂಗೆ ಮಾಡೋದಂತ ನೋಡೋಣ. ಇದನ್ನೀಗ 4 ಫೋಲ್ಡಲ್ಲಿ ಇಟ್ಕೊಂಡು ಈ ಥರ ಮಡಿಸ್ಕೊಂಡಿದ್ದೀನಿ. 4 ಫೋಲ್ಡಲ್ಲಿ ಇಟ್ಕೊಂಡು 1.5 ಇಂಚ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದು ಕಟ್ ಮಾಡಿ ತೆಕ್ಕೊಂಡು ಇದು 3 ಇಂಚ್ ಇದೆ. ಇದು ಯಾವ್ದಾದ್ರು ಒಂದು ಕಾರ್ಡ್ ತಗೊಂಡು ಈ ಥರ ಸುತ್ತಿ ಎಲ್ಲದನ್ನು ಒಂದೇ ಅಳತೆಗೆ ಕಟ್ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ಸೈಡ್ ಪೆಟಲ್ ಥರ ಬರೋ ಹಾಗೆ 2-3 ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಶೈನಿಂಗ್ ಇರೋದು ಕೆಳಗಡೆ ಬರೋ ಥರ ಇಟ್ಕೊಂಡು ಇದನ್ನು ರೌಂಡ್ ಶೇಪ್, ಪೆಟಲ್ ಶೇಪ್ ಬರೋ ಥರ ಇಡಬೇಕು. ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಹಿಡ್ಕೊಂಡ್ರೆ ಈ ಥರ ರೌಂಡ್ ಶೇಪ್ ಬರುತ್ತೆ. ನೀಟಾಗಿ ಹಾಗೆ ಸುಟ್ಕೊಬೇಕು. ತುದಿ ಮಾತ್ರ ಶೈನಿಂಗ್ ಇರೋದು ಇದೆ, ಕೆಳಗಡೆ ಇದೆ. ಇದು ಶೈನಿಂಗ್ ಇರೋದು ಎರಡು ಒಳಗಡೆ ಬರೋ ಥರ ಇಟ್ಕೊಂಡು ಪೆಟಲ್ ಹಾಕ್ಬೋದು. ಈಗ ಇಷ್ಟೊಂದು ಪೆಟಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದೇನು ಈ ಥರ ಒಂದು ಚಿಕ್ಕ ಡಬ್ಬ ತಗೊಂಡಿದ್ದೀನಿ. ಅದಕ್ಕೆ ಫೆವಿ ಬಾಂಡ್ ತಗೋಬೇಕಾಗುತ್ತೆ ಅಂಟಿಸ್ಬೇಕಾದ್ರೆ. ಈ ಥರ ಶೈನಿಂಗ್ ಇರೋದು ಒಳಗಡೆ ಬರೋ ಹಾಗೆ ಈಗ ಇದೆಲ್ಲ ಅಂಟಿಸಿ ಆಗಿದೆ. ಈ ಡಬ್ಬಿನಲ್ಲೇ ಇದೆ ಇದು. ಇದಕ್ಕೆ ಹಿಂದ್ಗಡೆ ಈ ಥರ ಕ್ಯಾನ್ವಾಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಂಟಿಸ್ಕೋಬೇಕು. ಅದಕ್ಕೂ ಮುಂಚೆ ಇದ್ರ ಮಧ್ಯೆ ಇನ್ನೊಂದೆರಡು ಪೆಟಲನ್ನು ಹಾಕ್ಕೋಬೇಕು. ಮಧ್ಯೆ ಸ್ವಲ್ಪ ಜಾಗ ಬಿಟ್ಕೊಬಿಡುತ್ತೆ. ಅದಕ್ಕೆ ಈ ಥರ ರೌಂಡ್ ಶೇಪ್ ಪೆಟಲನ್ನು ಕಟ್ ಮಾಡಿ ಸುಟ್ಟಿಟ್ಕೊಂಡಿದ್ದೀನಿ.
ಫ್ರೆಂಡ್ಸ್, ಚೆನ್ನಾಗಾಯ್ತು. ಈಗ ಈಸಿ ಮಾಡೋದು, ಶುರು ಮಾಡಿ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಆರ್ಗೆಂಜಾ ಬಟ್ಟೆಯಲ್ಲಿ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದನ್ನು 2 ಇಂಚಿಂದು ಮತ್ತು 1.5 ಇಂಚಿಂದು ಎಲ್ಲ ಪಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿರೋದನ್ನು ರೌಂಡ್ಗೆ ಕಟ್ ಮಾಡಿ ಫುಲ್ ರೌಂಡ್ ಬೇಕು ಅಂತೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ. ಈಗ ಈ ಥರ ಕಟರ್ಸನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸುಟ್ಕೋತಾ ಇದ್ದೀನಿ. ಇದು ರೌಂಡ್ಗೆ ಬರಬೇಕು, ಬಟ್ಲ ಥರ ಬರಬೇಕು. ಗುಂಡಿಗೆ ಬಟ್ಲಾದಂಗೆ ಆಗುತ್ತೆ. ಹಿಡ್ಕೊಂಡ್ರೆ ಅದೇ ಆಗುತ್ತೆ. ಸ್ವಲ್ಪ ಫಾಸ್ಟಾಗಿ ಹಿಂಗೆ ಅಂದ್ಕೊಂಡು ಹೋಗ್ಬೇಕು. ಎಲ್ಲ ಇಟ್ಕೊಂಡಿದ್ದೀನಿ ಬೇರೆ ಸೈಡು. ಚಿಕ್ಕ ಸೈಜನ್ನು ಎಳ್ಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲ ಗಮ್ಮಾರು ಮಾಡ್ಬೋದು. ಈ ಥರ ಸೂಜಿ ಚುಚ್ಚಿಟ್ಕೊಂಡು ಫಸ್ಟ್ ದೊಡ್ಡದು ಒಂದನ್ನು ಮಿಡ್ಲಲ್ಲೇ ಚುಚ್ಕೋಬೇಕು. ಆಮೇಲೆ ಈ ಥರ ಸ್ವಲ್ಪ ಸೈಡಿಗೆ ಚುಚ್ಕೋಬೇಕು. ಇದನ್ನೆಲ್ಲ ಮಧ್ಯ ಫಸ್ಟ್ ಒಂದನ್ನು ಮಾತ್ರ ಚುಚ್ಚಬೇಕು. ಉಳಿದಿದ್ದನ್ನೆಲ್ಲ ಈ ಸೈಡಿಗೆ
ಹೂವಿನ ಪೆಟಲ್ ಬರೋ ಥರ ಹೂವು ಬರೋ ಥರ ಉಜ್ತಾ ಹೋಗಬೇಕು. ಇದು ತುಂಬ ಈಸಿ ಫ್ರೆಂಡ್ಸ್. ನಿಮ್ದು ಯಾವ್ದಾದ್ರು ದುಪ್ಪಟ್ಟ ಇದ್ದರೆ ಅದರಲ್ಲಿ ಕೂಡ ಮಾಡ್ಬೋದು. ಇದು ಡೆಕೋರೇಷನ್ಗೆಲ್ಲ ಯೂಸ್ ಆಗುತ್ತೆ. ನಾನು ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ತಕ್ಕೊಂಡು ಮಿಡ್ಲೆಲ್ಲ ಇನ್ನೊಂದು ಸರಿ ಚುಚ್ಚಿ ಈ ಕಡೆ ತಗೊಂಡು 2 ಸರಿ ಹಿಂಗೆ ಹಾಕಿ ಗಂಟು ಹಾಕ್ಬಿಟ್ರೆ ಇದೊಂಥರ ಫ್ಲವರ್ ಆಗೋಯ್ತು ಫ್ರೆಂಡ್ಸ್. ಇದಕ್ಕೆ ಪೋಲನ್ಸ್ ಹಾಕಿ ಮಾಡಿದ್ವಿ, ಇದನ್ನು ಹಾಗೆ ಮಾಡಿದ್ದೀನಿ. ಇದಕ್ಕೆ ಮುತ್ತನ್ನ ಥರ ತುಂಬ ಫ್ಲವರ್ಸ್ ಮಾಡಿಟ್ಕೊಂಡಿದ್ದೀನಿ. ಬಲೂನ್ ಫಿಕ್ಸಿಂಗ್ ಮಷೀನಲ್ಲಿ ಹಾಕೋದನ್ನು ಕೂಡ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಅದಿದ್ದರೆ ಆ ಥರ ಮಾಡ್ಬೋದು, ಇರಲಿಲ್ಲ ಅಂದರೆ ಈ ಥರ ಕೂಡ ಮಾಡ್ಬೋದು. ನೋಡೋದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿರೋ ಈಸಿಯಾಗಿರೋ ಗುಲಾಬಿ ಹೂ ಮಾಡೋದನ್ನು ತೋರಿಸಿದ್ದೀನಿ. ನೀವು ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.